ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕದ ರಾಜಕಾರಣ ದಿನಕ್ಕೊಂದು ಬೆಳವಣಿಗೆಯನ್ನ ಕಾಣ್ತಾ ಇದೆ. ಮಂತ್ರಿ ಮಂಡಲ ಪುನರಚನೆಯ ಕಾವು ಪಡಿತಾ ಇರುವಂತಹ ಸಂದರ್ಭದಲ್ಲಿ ನಾಯಕರು ಹೆಚ್ಚಿನ ಅಧಿಕಾರವನ್ನ ಪಡೆಯುವುದಕ್ಕೆ ಈಗಾಗಲೇ ಕಸರತ್ತನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿಯ ಸಾಹುಕಾರ್ ಜಾರಕಿಹೊಳಿ ಈಗ ಮತ್ತೊಮ್ಮೆ ಸುದ್ದಿಯ ಕೇಂದ್ರ ಬಿಂದುವಾಗಿದ್ದಾರೆ. ಮೀಸಲಾತಿ ವಿಷಯದ ಚರ್ಚೆಯ ಹೆಸರಲ್ಲಿ ಎಸ್ಟಿ ಸಮುದಾಯದ ಶಾಸಕರ ಸಭೆಗೆ ಪ್ಲಾನ್ ಕೂಡ ಮಾಡಿದ್ದಾರೆ. ಇನ್ನು ಈ ಸಭೆಯ ಉದ್ದೇಶ ಹಾಗೆ ಬಂಡಾಯದ ಸಾಧ್ಯತೆಯ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ನಾನು ನಿಶ್ಚಿತ. ಮೀಸಲಾತಿಯ ವಿಚಾರ ಚರ್ಚೆಗೆ ಸಿಎಂ ಅನ್ನ ಭೇಟಿಯಾಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಸ್ಟಿ ಶಾಸಕರೊಟ್ಟಿಗೆ ಸಭೆಗೆ ಮಾಡೋದಕ್ಕೂ ಸಹ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ. ಈಗಾಗಲೇ ಸಭೆ ಕೂಡ ಮುಕ್ತಾಯ ಆಗಿದೆ. ನಾನೇ ಏನು ವಾಲ್ಮೀಕಿ ಸಮುದಾಯಕ್ಕೆ ನಾಯಕ ಅನ್ನುವಂತಹ ಮೆಸೇಜ್ ಅನ್ನ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಅಖಾಡವನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇದರ ಮೂಲಕ ಸಿದ್ದರಾಮಯ್ಯ ಅವರ ನಂತರ ಹಿಂದ ನಾಯಕ ತಾನೇ ಅನ್ನುವಂತಹ ಮೆಸೇಜ್ ಅನ್ನ ಕೊಡೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಇದೀಗ ಭೇಟಿ ಮಾಡಿ ಮಾತನಾಡಿದ್ದಾರೆ ಕೂಡ. ಎಸ್ಟಿ ಸಮುದಾಯದ ಎಲ್ಲಾ ಶಾಸಕರೊಟ್ಟಿಗೆ ಸೇರಿ ಸಿಎಂ ಅವರನ್ನ ಭೇಟಿಯಾಗಿ ಮೀಸಲಾತಿ ಸೇರಿದಂತೆ ಹಲವಾರು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೂ ಸಹ ಮುಂದಾಗಿದ್ದಾರೆ. ಇನ್ನು ಮಾಧ್ಯಮಗಳೊಟ್ಟಿಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ 2-3 ಪ್ರಮುಖ ವಿಷಯಗಳಿದೆ. ಅದರಲ್ಲೂ ಮೀಸಲಾತಿ ವಿಚಾರ ಒಂದಾದ್ರೆ ಅತ್ಯಂತ ಮಹತ್ವದ ವಿಚಾರ ಕೂಡ ಇದಾಗಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಇರುವಂತಹ ತಡೆಯಾಜ್ಞೆಯನ್ನ ತೆರೆಗೊಳಿಸುವಂತಹ ಪ್ರಯತ್ನ ನಡಿಬೇಕಾಗಿದೆ ಅಂತ ಸಹ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರನ್ನ ಕೂಡ ನೇಮಕ ಮಾಡಬೇಕಾಗಿರುವಂತಹ ಅಗತ್ಯ ಇದೆ ಅನ್ನುವಂತಹದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ನ್ಯಾಯಾಲಯದ ಮೂಲಕವೇ ಮೀಸಲಾತಿಯ ಸಮಸ್ಯೆಗೆ ಪರಿಹಾರ ಸಿಗಬೇಕಾಗಿದೆ ಅಂತ ಹೇಳಿ ತಿಳಿಸಿದ್ರು. ಹಾಗೆ ಯೋಜನೆಯನ್ನ ರೂಪಿಸಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಈ ವಿಚಾರವನ್ನ ಇಟ್ಕೊಂಡು ಎಸ್ಟಿ ಶಾಸಕರ ಸಂಘಟನೆಗೆ ಮುಂದಾಗಿದ್ದಾರೆ. ಪಕ್ಷದ ತಂತ್ರವನ್ನ ರೂಪಿಸುವಂತಹ ಉದ್ದೇಶವೂ ಕೂಡ ಸಭೆಯ ಹಿಂದೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಸಂಪೂರ್ಣವಾಗಿ ಕೆಲಸ ಮಾಡುವಂತಹ ಉದ್ದೇಶವನ್ನ ಕೂಡ ಹೊಂದಲಾಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ಹಾಗೆ ಸಿದ್ದರಾಮಯ್ಯ ಅವರ ಸಂಬಂಧ ಹಳಸಿದೆ ಎನ್ನುವಂತಹ ವರದಿಗಳ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಎಸ್ಟಿ ಶಾಸಕರ ಸಭೆಯನ್ನ ಕರೆದಿರೋದು ಕೂಡ ರಾಜಕೀಯ ವಲಯದಲ್ಲಿ ಈಗ ತೀವ್ರ ಕುತೂಹಲ, ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಈ ಎಲ್ಲಾ ಬೆಳವಣಿಗೆ ಯಾವ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.